ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇಯ. ಆತ್ಮೀಯ ಎಲ್ಲ PUC ವಿದ್ಯಾರ್ಥಿಗಳಿಗೆ ಇವತ್ತಿನ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಥಮ PUC ಘಟಕ 3 ಜುಲೈ ಕೊನೆಯ ಒಂದು ಹಂತದ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ತೆಗೆದುಕೊಂಡು ಬಂದಿವಿ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಘಟಕ ಆಧಾರಿತ ಮೌಲ್ಯಾಂಕನ LBA 2026-27 ಕನ್ನಡ ವಿಷಯದ ಪರಿಣಿತರು ಮಾಡಿರುವಂತಹ ಮಂಡಳಿಯ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದೆ. ಈ ಪ್ರಶ್ನೆ ಪತ್ರಿಕೆ ನಿಮ್ಮ ಕಾಲೇಜುಗಳಲ್ಲಿ ಬಂದರೂ ಬರಬಹುದು ಅಂತ ನಾನು ಹೇಳಬಲ್ಲೆ. ಕೆಲವು ವಿದ್ಯಾರ್ಥಿಗಳು ಕಮೆಂಟಲ್ಲಿ ಹೇಳ್ತಾ ಇದ್ದೀರಿ, ಸರ್ ನಿಮ್ಮ ಹೇಳಿರುವಂಥ ಪ್ರಶ್ನೆ ಪತ್ರಿಕೆಗಳು ದಯವಿಟ್ಟು ಬಂದಿಲ್ಲ ಅಂಥೇಳಿ. ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೆಲವೊಂದು ಸಾರಿ ಏನಾಗ್ತದೆ ಅಂತಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಏನು ಹೇಳಿದ್ದಾರೆ ಅಂತಂದರೆ ಮಂಡಳಿಯವರು, ನಾವು ನಿಮಗೊಂದು ಮಾಡೆಲ್ನ ಕೊಟ್ಟಿದ್ದೀವಿ, ಆ ಮಾಡೆಲ್ ಪ್ರಕಾರ ನೀವು ನಿಮ್ಮ ಕಾಲೇಜುಗಳಲ್ಲಿ ನಿಮ್ಮ ಡಿಸ್ಟಿಕ್ ವೈಸು ನೀವೇನು ಮಾಡಿ ನಿಮ್ಮ ಆ ಘಟಕಗಳ ಮೇಲೆ ನೀವೇ ಘಟಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲವೊಂದು ಸಾರಿ ಏನಾಗ್ತದೆ, ಪ್ರಶ್ನೆ ಪತ್ರಿಕೆಗಳು ಚೇಂಜ್ ಆಗಿ ಬರುವುದುಂಟು. ಸೊ ಅದನ್ನು ವ್ಯಕ್ತಪಡಿಸ್ತಾ ಇಲ್ಲಿ ನಾನು ನೇರವಾಗಿ ವಿಡಿಯೋದ ಕಡೆ ಬರ್ತೀನಿ. ಸೊ ಅದಕ್ಕಿಂತ ಮೊದಲು ನಮ್ಮದೊಂದು ಸಣ್ಣ ರಿಕ್ವೆಸ್ಟು, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಕಮೆಂಟಲ್ಲಿ ತಪ್ಪದೆ ರಾಧೆ ರಾಧೆ ಅಂತ ತಿಳಿಸಿ. ಇಲ್ಲಿ ಹಾಲು ಬೀದಳ್ ಕಲ್ಮರಂ ಕರಗುವಂತೆ ಒಂದು ಪದ್ಯ ಇದೆ, ರಾಗಿ ಮುದ್ದೆ ಒಂದು ಗದ್ಯ ಇದೆ, ಬೋಮ್ ಬೋಮ್ ಶಂಕರ ಅಂದರೆ ಬೋಳೆ ಶಂಕರ ಅಂತೇಳಿ ಒಂದು ನಾಟಕದ ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜೆ, ಈ ಒಂದು ವಿಭಾಗಗಳನ್ನು ಇಟ್ಟುಕೊಂಡು ನಿಮಗೆ ಘಟಕ 3 ಇಲ್ಲಿ ಕನ್ನಡ ವಿಷಯ ಪಂಡಿತರು ತೆಗೆದಿರುವಂಥದ್ದು. ಸೊ ಬಹು ಆಯ್ಕೆ ಪ್ರಶ್ನೆಯನ್ನು ನೀವೆಲ್ಲರೂ ಇಲ್ಲಿ ಗಮನಿಸ್ತಾ ಹೋಗಿ. ಇಲ್ಲಿ ಸೀತೆಯನ್ನು ಕಾಡಿಗೆ ಕರೆದೊಯ್ಯುವರು ಯಾರು ಅಂತಂದರೆ ಅದು ಲಕ್ಷ್ಮಣ ಅಂತ ಹೇಳ್ತೀವಿ. ಯಾರ್ರೀ? ಲಕ್ಷ್ಮಣ. ದೇವಿ ಬಿಡು ಶೋಕಂ ಪುತ್ರ ಯುಗಮಂ ಪಡೆವೆ ಎಂಬ ವಾಲ್ಮೀಕಿ ಮುನಿಗಳ ಮಾತಿನ ಅರ್ಥ ಇಲ್ಲಿ ಅವ್ರಿಗೆ ವಾಲ್ಮೀಕಿ ಋಷಿಗಳು ಏನು ಹೇಳ್ತಾರೆ ಅಂತಂದರೆ, ನೀನು ದುಃಖವನ್ನು ಬಿಡು ಯುಗ ಪುರುಷ ಮಗನನ್ನು ಪಡೆವಿ ಅಂಥೇಳಿ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಮತ್ತು ಕನ್ನಡತನ, ಇದು ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್, ಜನಪದ ಹೆಣ್ಣು ಮಕ್ಕಳ ಪಾಲಿಗೆ ರಾಗಿ ಕಲ್ಲು ಎನ್ನುವುದು ಸಂಕಟ ಹಂಚಿಕೊಳ್ಳುವ ಗೆಳತಿ, ಇದು ಸರಿಯಾದ ಉತ್ತರ. ನೋಡಿ, ಕೋಡಂಗಿ ತಾನು ಎಷ್ಟು ರೊಟ್ಟಿ ತಿಂದೆ ಎಂದು ಬೋಳೆಶಂಕರನ ಬಳಿ ಹೇಳುತ್ತಾನೆ ಅಂತಂದರೆ 18 ರೊಟ್ಟಿಯನ್ನು ತಿಂದೆ ಅಂತ ಹೇಳ್ತಾನೆ ಬೋಳೆಶಂಕರನ ಹತ್ರ. ಬೋಳೆಶಂಕರನ ಹೊಟ್ಟೆ ನೋವು ಇದರಿಂದ ಮಾಯವಾಯಿತು ಅಂತ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ, ಭಾಳ ಸರಿ ಕೇಳಿದ್ದಾರೆ. ನಾನು ಎನ್ಯುವಲ್ ಎಕ್ಸಾಮ್ ಬಿಡಿಸಿರುವಂತೆ ಈ ಪ್ರಶ್ನೆ ಭಾಳ ಸರಿ ಬಂದೋಗಿದೆ. ಪಿಶಾಚಿ ಕೊಟ್ಟ ಅಥವಾ ಪಿಶಾಚಿ ನೀಡಿದ ಬೇರಿನಿಂದ ಅವನ ಹೊಟ್ಟೆ ನೋವು ಮಾಯ ಆಗ್ತದೆ ಅಂತ ಹೇಳ್ತೀವಿ. ಇನ್ನು ಬಹು ಆಯ್ಕೆಯ ಕೊನೆಯ ಪ್ರಶ್ನೆಯನ್ನು ನಿಮಗೆ ಇಲ್ಲಿ ತೊಗೊಂಡು ಬಂದೀನಿ. ಬೋಳೆಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ ಅಂತಂದರೆ ಆಯ್ಕೆ ಈ ಇದೆ ನೋಡಿ, ದನದ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡಬೇಕು ಅಂತೇಳಿ ಅವನ ಅತ್ತಿಗೆ ಹೇಳ್ತಾಳೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಇಲ್ಲಿ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ, ಗಮನಿಸ್ತಾ ಹೋಗಿ. ಇಲ್ಲಿ ಆವರಣದಲ್ಲಿ ಕೊಟ್ಟಿರುವಂಥ ಉತ್ತರಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಉತ್ತರಗಳಿದ್ದಾವೆ ನೋಡ್ರಿ, ಈ ಉತ್ತರಗಳನ್ನು ಈ 3 ಪ್ರಶ್ನೆಗೆ ನೀವು ಬರೀರಿ ಅಂತ ಹೇಳ್ತೀನಿ. ಗ್ರಾಮದ ಅಧಿದೇವತೆ ಅಂತಂದರೆ ಅದು ನಾಗಮ್ಮ ಅಂತ ಕರಿತೀವಿ. ಯಾವುದ್ರಿ? ನಾಗಮ್ಮ. ಇಂಗ್ಲೀಷ್ನಲ್ಲಿ ರಾಗಿಯನ್ನು ಏನು ಕರೀತಾರೆ? ಫಿಂಗರ್ ಮಿಲ್ಲೆಟ್ ಅಂತ ಕರೀತಾರೆ. ಇಲ್ಲಿದೆ ನೋಡಿ ಉತ್ತರ. ನೆಕ್ಸ್ಟು ರಾಗಿ ಶ್ರೇಷ್ಠತೆ ಕುರಿತು ಕನಕದಾಸ ರಚಿಸುವ ಕೃತಿ ರಾಮಧಾನ್ಯ ಚರಿತ ಅಂಥೇಳಿ ಒಂದು ಪ್ರಶ್ನೆಯನ್ನು ಉತ್ತರ ಇದು ಆಗ್ತದೆ ಅಂತ ಹೇಳ್ತೀನಿ. ಇನ್ನು ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಹೋದಾಗ ಇಲ್ಲಿ ಪದ್ಯನೂ ಕೊಟ್ಟಿದ್ದಾರೆ, ಗದ್ಯನೂ ಕೊಟ್ಟಿದ್ದಾರೆ, ನಾಟಕನೂ ಕೊಟ್ಟಿದ್ದಾರೆ. 3 ವಿಭಾಗಗಳಲ್ಲಿ ಒಂದರಂತೆ ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಇಲ್ಲಿ 1, 2, 3, 4, 5, 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 3 ಪ್ರಶ್ನೆಯನ್ನು ಬಿಡಿಸಬೇಕು, ಗದ್ಯಕ್ಕೆ ಮತ್ತು ಪದ್ಯಕ್ಕೆ, ನಾಟಕಕ್ಕೆ ಸಂಬಂಧ. ಸೌಮಿತ್ರಿಗೆ ಸೀತೆಯು ಹಿಂದಿರುಗಿ ಹೋಗುವೆ ಎಂದು ಏಕೆ ಹೇಳಿದಳು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೀತೆಯನ್ನು ಕಾಡು ಪ್ರಾಣಿಗಳು ಹೇಗೆ ಉಪಯೋಗಿಸಿದ್ದು ರಿಪೀಟೆಡ್ ಆಗಿರುವಂಥ ಕ್ವಶನ್ನು. ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ, ಇದೂ ಸಹ ರಿಪೀಟೆಡ್ ಆಗಿರುವಂಥ ಕ್ವಶನ್ನು. ರಾಗಿಯಲ್ಲಿ ಯಾವ್ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ, ಇದು ರಿಪೀಟೆಡ್ ಆಗಿರುವಂಥ ಕ್ವಶನ್ನೇ. ಲೇಖಕರ ಪ್ರಕಾರ ದುಡಿಯುವ ಜನಕ್ಕೆ ಯಾವ ರೀತಿಯ ಮದುವೆ ಇರಬೇಕು ಅಂತೇಳಿ ಇದೊಂದು ನ್ಯೂ ಕ್ವಶನನ್ನು ಕೇಳುವಂಥದ್ದು. ಕೋಡಂಗಿ ತಾನು ಬೆಳಗ್ಗಿಂದ ಏನೇನು ಕೆಲಸ ಮಾಡಿದ್ದೆ, ಇದು ಎನ್ಯುವಲ್ ಎಕ್ಸಾಮ್ ಪ್ರತಿ ವರ್ಷವೂ ಕೇಳ್ತಾ ಬಂದಿದ್ದಾನೆ ಫಸ್ಟ್ PUCಗೆ. ಇನ್ನು ನೆಕ್ಸ್ಟು ಈ ವಿಭಾಗ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಇಲ್ಲಿ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ ಅಂತ ವಿಭಾಗ ಕೊಟ್ಟಿದ್ದಾರೆ. ಇಲ್ಲಿ ಸಹ ಏನು ಮಾಡಿದ್ದಾರೆ ಅಂತಂದರೆ 3 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅದು ಪದ್ಯ, ಗದ್ಯ, ನಾಟಕ. ಅಹದ ಎಂದಡಿ ಗಡಿಗೆ ತಲೆ ಗೊಡವುವಂತಿಲ್ಲ, ನನ್ನ ದೇಹದ ಮೇಲೆ ಮುಟ್ಟಿರಗಾಗಿ ಸುರೀರಿ,
ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ ಅಂತೇಳಿ 3 ಪ್ರಶ್ನೆ ಎಲ್ಲ ಕೊಟ್ಟಿದ್ದಾರೆ. ಬೇಕಾದ 2 ಪ್ರಶ್ನೆಗೆ ಉತ್ತರವನ್ನು ಕೊಡಿ ಅಂತ ಹೇಳ್ತೀನಿ. ನಿಮ್ಗೆ 6 ಅಂಕ ಇಲ್ಲಿ ಸಂದರ್ಭ ಮೇಲೆ ಕೇಳುವಂಥದ್ದು. ಇನ್ನು ಈ ಭಾಗದಲ್ಲಿ 4 ಅಂಕದ ಒಂದು ಪ್ರಶ್ನೆ ಇದೆ. ನೀವು ಅಲ್ಲಿ ಕೊಟ್ಟಂಥ ಆಯ್ಕೆಗಳನ್ನು ಗಮನಿಸಿ ಉತ್ತರವನ್ನು ಬರೀರಿ ಅಂತ ಹೇಳ್ತೀನಿ. ನೋಡಿ, ಯಾವುದಾದ್ರೂ ಒಂದು ಪ್ರಶ್ನೆಗೆ ಅಂತ ಕೇಳ್ತಾರೆ. ಇಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ ನೋಡಿ. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದ್ದಳಿ, ಮುರಿದಿಳೆ ಗೋರುವಂತೆ ಲಕ್ಷ್ಮಣ ಮಾತು ಕಿವಿ, ದೆರೆಗೆ ಬೀಳದ ಮುನ್ನ ಹೆಮ್ಮೈಸಿ ಮುದ್ದಳಂಗನೆ, ದೆರೆಗೆ ನಡುಗತ ಮರೆದಳಂ ಗೋಪಾಂಗಗಂ ಬಳಿ ಸೌಮಿತ್ರಿ, ಮರುಗಿ ತರಣಿರ್ದಳು ಪ್ರತ್ರಿದಿಂ ಕೊಡವಿಡಿ, ಸೆರೆಗಿಂದೆ ಬಿಸಿ ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸುವನು. ಇಲ್ಲಿ ಬಿರುಗಾಳಿ ಹೊಡೆತಕ್ಕೆ ಇಳಿ ಹೊರಗಿದ್ದು ಯಾವುದು ಅಂತ ಪ್ರಶ್ನೆ 1 ಅಂಕ ಕೇಳಿದ್ದಾರೆ. ಯಾರ ಸೇವೆ ತನಗೆ ಸಂದದೆಂದು ಲಕ್ಷ್ಮಣ ರೋಧಿಸುವುದು ಅಂತೇಳಿ 1 ಅಂಕ ಕೇಳಿದ್ದಾರೆ. ಇಲ್ಲಿ ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದ್ದನು ಅಂತೇಳಿ 2 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಟ್ಟು 4 ಅಂಕ ಕೇಳಿರುವಂಥದ್ದು. ಅಥವಾ ಸರ್ ನಮಗೆ ಪದ್ಯ ಬೇಡ, ಇನ್ನೊಂದು ಹಳ್ಳಿಯ ಜನ ಕೈಯಲ್ಲಿ ಮುದ್ದೆ ತಿನ್ನುವ ಚಿತ್ರಣವನ್ನು ವಿವರಿಸಿ ಅಂತೇಳಿ ನೀವೊಂದು ಸ್ವಂತ ವಾಕ್ಯದಲ್ಲಿ ಬರೆದ್ರೂ ನಡೀತದೆ. ಇನ್ನು ನೆಕ್ಸ್ಟ್ ಬೋಳೆ ಶಂಕರ ನಾಟಕ ಮೇಲೆ ತನ್ನನ್ನು ತಾನು ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಎಂದು ಕರೆದುಕೊಳ್ಳಲು ಕೊಟ್ಟ ಕಾರಣಗಳೇನು ಅಂತೇಳಿ 2 ಪ್ರಶ್ನೆಯಲ್ಲಿ ಒಟ್ಟು 1 ಪ್ರಶ್ನೆಯನ್ನು ಬರೀರಿ. 4 ಅಂಕಕ್ಕೆ ಸೀಮಿತ ಇರುವಂಥದ್ದು. ಇನ್ನು ನೆಕ್ಸ್ಟು ನಿಮಗಿಲ್ಲಿ ವಿಭಾಗವು ಅಲ್ಲಿ ಭಾಷಾಭ್ಯಾಸವನ್ನು ಕರ್ಕೊಂಡು ಹೋಗ್ತೀನಿ. 4 ಅಂಕ ಕೊಟ್ಟಿದ್ದಾರೆ ನೋಡಿ. 21 ಕೆಳಗಿನ ಬೇಕಾದ 2 ಪದಗಳಿಗೆ ನಾನಾ ಅರ್ಥ ಬರೀರಿ. ಅರಸು ಇದೆ, ಅಡಿ ಇದೆ, ಕಾಡು ಇದೆ. ಬೇಕಾದ ಅನುಕರಣವಾಚಕಗಳು ಸ್ವಂತ ವಾಕ್ಯದಲ್ಲಿ ಬರೀರಿ. ಗಳಗಳ, ಥಳಥಳ, ಗುಜುಗುಜು. ಇನ್ನು ಕೆಳಗಿನ ಬೇಕಾದ 2 ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ. ಆಡಂಬರ, ಖಂಡ, ಉನ್ನತಿ ಅಂಥೇಳಿ. ಸೊ ಆತ್ಮೀಯ ಪ್ರಥಮ ವಿದ್ಯಾರ್ಥಿಗಳೇ, ನಾನು ಆಲ್ರೆಡಿ ನಿಮಗೆ ಹೇಳಿರುವಂತೆ ಇವೆಲ್ಲವೂ ಮಂಡಳಿ ಮತ್ತು ಆ ಒಂದು ವಿಷಯ ಪರಿಣಿತರಿಂದ ನಿರ್ಮಾಣವಾಗಿರುವಂತಹ ಪ್ರಶ್ನೆ ಪತ್ರಿಕೆಗಳು ನಾಳೆ ನಿಮ್ಮ ಒಂದು ಕಿರು ಪರೀಕ್ಷೆಗೆ ಬರುವಂಥ ಸಾಧ್ಯತೆ ಇರೋದ್ರಿಂದ ದಯವಿಟ್ಟು ಸರಿಯಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಕೊನೆಗೊಳಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ತಪ್ಪದೆ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಕೊನೆಗೊಳಿಸ್ತಾ ಸರ್ ಎಲ್ಲರಿಗೂ ಧನ್ಯವಾದಗಳು. ರಾಧೆ ರಾಧೇಯ.